ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. KA53 ಟ್ರೇಡರ್ಗೆ ಸ್ವಾಗತ. ಇವತ್ತು ಟ್ರೆಂಡ್ ಲೈನ್ಸ್ ಹಾಕೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ತುಂಬ ಯೂಸ್ಫುಲ್ ಆಗುತ್ತೆ. ಇದು ವಿಡಿಯೋ ತುಂಬ ಲೆಂತಿ ಆಗ್ಬೋದು, ತೊಂದರೆ ಇಲ್ಲ, ವೆಯ್ಟ್ ಮಾಡಿ, ಫುಲ್ಲೇ ಅರ್ಥ ಮಾಡ್ಕೊಂಬಿಡೋಣ ಈ ವಿಡಿಯೋ ಹೆಂಗೆ ಅಂತ. ಓಕೆ, ಒಂದು ನಿಮಿಷ. ತುಂಬ ಜನ ಮಾರ್ಕೆಟಲ್ಲಿ ಫ್ರೆಷರ್ಸ್ ಇರ್ತಾರೆ ಪಾಪ, ಅವ್ರಿಗೆ ಮಾರ್ಕೆಟ್ ಸ್ಟ್ರಕ್ಚರೇ ಗೊತ್ತಾಗೋಲ್ಲ. ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸುಮ್ಮನೆ ಮೆಂಟರ್ಶಿಪ್ ತೊಗೊತಾರೆ ಪಾಪ, ಏನು ಅಷ್ಟು ಚೆನ್ನಾಗಿ ಹೇಳ್ಕೊಡೋ. ಫಸ್ಟು ಮಾರ್ಕೆಟ್ನ ಬುಲ್ಲಿಶ್ ಇದೆಯಾ, ಬೇರಿಶ್ ಇದೆಯಾ, ಇವೆಲ್ಲ ನೋಡೋದು ಕಲಿಬೇಕು. ಓಕೆ, ಇವತ್ತು ನಾವು ಟ್ರೆಂಡ್ ಲೈನ್ಸ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಇವತ್ತು ಟ್ರೆಂಡ್ ಲೈನ್ಸ್ ಬಗ್ಗೆ ಮಾತ್ರ ಮಾತಾಡಬೇಕು ಅಂದ್ಕೊಂಬಂದಿರೋದು, ಮತ್ತು ಬೇರೆ ಬೇರೆ ಟಾಪಿಕ್ಸ್ ಬೇಡ. ನೋಡಿ, ನಾನೀಗ ನಿಫ್ಟಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ? ನಿಫ್ಟಿ ಟ್ರೆಂಡ್ ಲೈನ್ಸು ಎಷ್ಟು ಅಕ್ಯುರೇಟ್ ಇರುತ್ತೆ, ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ, ಇದು ಯಾವ ಥರ ಆಗಬೇಕು. ನಾವು ಪ್ರೀವಿಯಸ್ ಮಾರ್ಕೆಟು ಪ್ರೆಸೆಂಟ್ ಮಾರ್ಕೆಟು ಹೆಂಗೆ ಮ್ಯಾಚ್ ಆಗುತ್ತೆ, ಆ ಲೆವೆಲ್ಸ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡುತ್ತೆ, ಇದೆಲ್ಲ ತಿಳ್ಕೊಳೋಣ. ಓಕೆ, ಈಗ ಟ್ರೆಂಡ್ ಲೈನ್ ಗೊತ್ತಲ್ಲ ನಿಮಗೆಲ್ಲರಿಗೂ. ಗೊತ್ತಿಲ್ಲ ಅಂದರೆ ಫ್ರೆಶರ್ಸ್ ತೋರಿಸ್ಬಿಡ್ತೀನಿ. ನೋಡಿ, ಇದು 1, 2 ಇದೆ ಇಲ್ಲಿ ಅಪ್ ಸ್ಟಾಕ್ಸಲ್ಲಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಹಾರಿಜೆಂಟಲ್ ಲೈನ್ ಅಂತ ಬಂದಿದೆ ನೋಡಿ. ಈ ಹಾರಿಜೆಂಟಲ್ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಇರುತ್ತೆ ರೈಟಲ್ಲಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಸ್ಕ್ರೀನ್ ಫುಲ್ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ನಾನೀಗ ಹಳೇದು ಲೈನ್ಸ್ ಹಾಕ್ತೀನಿ. ಈಗ ನಾನು ನವಂಬರ್ ಹೋಗಿದ್ದೀನಿ. ಓಕೆ, ಡಿಸೆಂಬರಿಂದ ಬರೋಣ. ಓಕೆ, ಡಿಸೆಂಬರಿಂದ ಬರೋಣ. ನೋಡಿ, ಇದನ್ನು ಎಲ್ಲ ಸ್ಟಾಕ್ಸಲ್ಲೂ ಹಾಕಿ ಪ್ರಾಕ್ಟೀಸ್ ಮಾಡಿ. ಮಾಸ್ಟರ್ ಆಗಬೇಕು ನೀವು ಇದರಲ್ಲಿ, ಟ್ರೆಂಡ್ ಲೈನ್ಸ್ ಹಾಕೋದ್ರಲ್ಲಿ. ಆಗ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರು ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ನೋಡಿ, ಮಿನಿಮಮ್ಮು 1, 2, 3 ಜಾಗದಲ್ಲಿ ಮಾರ್ಕೆಟು ಒಂದೇ ಜಾಗದಲ್ಲಿ ಸಸ್ಟೈನ್ ಆಗಿದೆ ಅಂದರೆ ಅಲ್ಲೊಂದು ಲೈನ್ ಹಾಕ್ಕೊಳ್ಳಿ. ನಾವೀಗ ಆಗ್ತಿರೋದಿಲ್ಲಿ ಡಿಸೆಂಬರಲ್ಲಿ. ಓಕೆ, ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಎಲ್ಲೆಲ್ಲಿ ಒಂದು ಮಿನಿಮಮ್ಮು ಮೂರು ಜಾಗದಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗಿರಬೇಕು. ನೋಡಿ, ಇಲ್ಲೊಂದು ಹಾಕಿದ್ದೀನಿ. ಓಕೆನಾ? 3 ಜಾಗದಲ್ಲಿ ಮಾರ್ಕೆಟು, ನಿಮಿಷ, ಒಂದೇ ಒಂದು ನಿಮಿಷ. ಸಿ, ಮಾರ್ಕೆಟ್ ಇಲ್ಲೊಂದು ಜಾಗದಲ್ಲಿ ಕಷ್ಟಪಟ್ಟಿದೆಯಾ, ಇಲ್ಲೊಂದು ಜಾಗದಲ್ಲಿ ಕಷ್ಟಪಟ್ಟಿದೆಯಾ. ಸೊ ಇದಕ್ಕೊಂದು ಲೈನ್ ಹಾಕ್ಕೊಂಡಿದ್ದೀನಿ. ಅದೇ ಥರ ಇಲ್ಲೊಂಚೂರು ಕಷ್ಟಪಟ್ಟಿದೆಯಾ, ಸಪೋರ್ಟ್ ತೊಗೊಂಡಿದೆ ಅಲ್ವಾ, 1, 2, 3. ಈ ಥರ ಎಲ್ಲೆಲ್ಲಿ ಸಪೋರ್ಟ್ ತೊಗೊಳುತ್ತೆ ಅಲ್ಲಿ ಮಾರ್ಕ್ ಮಾಡ್ತಾ ಬರೋಣ. ಇದು ಮುಂದೆ ನಿಮಗೆ ಎಷ್ಟು ಯೂಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಎಲ್ಲಕನ ಅಟ್ಲೀಸ್ಟ್ ಒಂದು 2 ಟಚ್ ಇರಬೇಕು. ಒಂದು ಸ್ವಲ್ಪ ಔಟ್ಸೈಡ್ ಹೋದ್ರೂ ತೊಂದರೆ ಇಲ್ಲ. ವಿಡಿಯೋ ಲೆಂತಿ ಆಗುತ್ತೆ. ಲೆಂತಿ ಆದರೂ ಪರವಾಗಿಲ್ಲ, ಫ್ರೆಶರ್ಸ್ಗೆ ಅನುಕೂಲ ಆಗಬೇಕು.
ನೋಡಿ ಇಲ್ಲಿ 1 ಟಚ್ ಇದೆ, 2 ಟಚ್ ಇದೆ, ಮಿನಿಮಮ್ 2 to 3 ಟಚ್ ಇರಬೇಕು. ಓಕೆ, ಇಲ್ಲಿದೆ ಕಾಣಿಸ್ತಾ ಇದೆಯಾ? 1 2 3 ಈ ಥರ ಮಿನಿಮಮ್ ಟಚ್ ಆಗಿರಬೇಕು. ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ? ಮತ್ತು ಇಲ್ಲಿ ನೋಡಿ 1 2 3 ಈ ಝೋನಲ್ಲಿ ಮಾರ್ಕೆಟ್ ತುಂಬ ಸ್ಟ್ರಗಲ್ ಆಗಿದೆ ಅಲ್ವಾ? ಈ ಥರ ಜಾಗದಲ್ಲಿ ಮೇಲೆ ಒಂದು ಕೆಳಗಡೆ ಒಂದು ಲೈನ್ ಹಾಕ್ಕೊಳ್ಳಿ. ನಾನು ಟೈಮ್ ಫ್ರೇಮ್ ಎಷ್ಟಿಟ್ಟಿದ್ದೀನಿ? 5 ಮಿನಿಟ್ಸ್ ಇದೆ. ಓಕೆ, ಯಾವ ಟೈಮ್ ಫ್ರೇಮ್ ಆದರೂ ತೊಂದರೆ ಇಲ್ಲ. ನೆಕ್ಸ್ಟು ಮತ್ತೆ ಆ ಲೆವೆಲ್ಸ್ ಹತ್ರ ಬಂದಾಗ ಮಾರ್ಕೆಟು ಏನಾಗುತ್ತೆ ಅಂತ ನೀವೇ ನೋಡಿ. ನಾವು ಆಗ್ತಿರೋದು ಡಿಸೆಂಬರಲ್ಲಿ ಅಲ್ವಾ? ಇಲ್ಲೊಂದು ಝೋನ್ ಇದೆ. ಓಕೆ, ನೋಡಿ ಇಲ್ಲಿ ಸ್ಟ್ರಗಲ್ ಆಗಿದೆ ಅಲ್ವಾ? ಇಲ್ಲಿ ಸಪೋರ್ಟ್ ತೊಗೊಂಡೋಗಿದೆ ಅಲ್ವಾ? ಇಂಥ ಜಾಗದಲ್ಲಿ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ. ನೋಡಿ ಇಲ್ಲೊಂದು ಝೋನ್ ಇದೆ. 1 2 3 4 ಇಲ್ಲೊಂದು ಹಾಕ್ಕೊಳ್ಳಿ. ನೀವು ಇದೇ ಥರ ಪ್ರಾಪರಾಗಿ ಹಾಕಿದ್ರೇ ಗೊತ್ತಾಗೋದು. ಓಕೆ, ಫಸ್ಟ್ ಲೈನ್ಸ್ ಹಾಕ್ತೀನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಲೈನ್ಸ್ ಮುಗಿಸ್ಬಿಡೋಣ. ನೋಡಿ ಇಲ್ಲಿ ಸ್ಟ್ರಗಲ್ ಆಗಿದೆಯಾ? ಇಲ್ಲಿ ಇಷ್ಟು ಪಾಯಿಂಟ್ ಸ್ಟ್ರಗಲ್ ಆಗಿದೆ ಅಲ್ವಾ? ಮೇಲೆ ನೋಡಿ ಈ ಝೋನಲ್ಲಿ ಸ್ಟ್ರಗಲ್ ಆಗಿದೆ ಅಲ್ವಾ? ನಾವು ಹಾಕಿರೋದಲ್ಲಿ ಈಗ ಫೆಬ್ರವರಿಲಿ ಹಾಕಿದ್ದೆ. ಓಕೆ, ಫೆಬ್ರವರಿಯಲ್ಲಿ ಹಾಕಿದ್ರೆ ಜಾನ್ವರಿ ಮಾರ್ಚ್, ಈಗ ಮಾರ್ಚ್ ಏಪ್ರಿಲ್ ಅಲ್ವಾ? ಆ ಮಂತ್ಗೆ ಹೆಂಗೆ ಅದು ಯೂಸ್ ಆಗುತ್ತೆ ಅಂತ ನೋಡಿ, ನೀವೇ ಶಾಕ್ ಆಗ್ತೀರಾ. ನೀವು KA53 ಫಾಲೋ ಆಗ್ತಾ ಇರಿ. ತುಂಬ ನಾಲೆಜ್ ವಿಡಿಯೋಸ್ ಮಾಡ್ತೀನಿ ನಾನು. ಮೆಂಟರ್ಶಿಪ್ಪಲ್ಲೂ ಈವನ್ 40,000 ಮೆಂಟರ್ಶಿಪ್, 30,000 ಮೆಂಟರ್ಶಿಪ್ಪಲ್ಲೂ ನಿಮಗೆ ಇಷ್ಟೊಂದು ನಾಲೆಜ್ ಕೊಡಲ್ಲ. ಅರ್ಥ ಆಗ್ತಾಯಿದೆ ಅಲ್ವಾ ನಾನು ಏನಕ್ಕೆ ಆಗ್ತಾಯಿದ್ದೀನಿ ಇಲ್ಲಿ ಅಂತ? ಓಕೆ, ನೋಡಿ ಇಲ್ಲಿ ಸ್ಟ್ರಗಲ್ ಆಗಿದೆ. ಕಂಪ್ಲೀಟ್ ಲೈನ್ಸ್ ಹಾಕ್ತೀನಿ, ಆಮೇಲೆ ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ನಾನು ಎಲ್ಲೆಲ್ಲಿ ಝೋನ್ಸ್ ಹಾಕ್ತೀನಿ ಅಂತ ನೀವು ಅದೇ ಥರ ಹಾಕ್ಕೊಳ್ಳಿ. ಇಲ್ಲಿ ಸ್ಟ್ರಗಲ್ ಆಗಿದೆ ಅಲ್ವಾ? ಈ ಲೆವೆಲ್ನ ಹಾಕ್ಕೋಬೇಕು. ಸಾರಿ, ಓಕೆ. ಈಗ ನಾವು ಹಾಕಿರೋ ಡಿಸೆಂಬರ್ ಅಲ್ವಾ? ಈಗ ನಾವು ನೋಡ್ತಾರದಲ್ಲಿ ನಾವೆಲ್ಲಿದ್ದೀರಿ ಈಗ? ಸಾರಿ, ಏಪ್ರಿಲಲ್ಲಿ ಇದ್ದೀರಿ. ಎಲ್ಲಾದರೂ ಬಿಟ್ಟಿದ್ದೀನ ಝೋನ್ಸು? ಹಾಂ, ಇಲ್ಲಿ ಸ್ವಲ್ಪ ಬಿಟ್ಟಿದ್ದೀನಿ.
ಇಲ್ಲಿ ಮಿನಿಮಮ್ 1-2 ರಿಂದ 3 ಜಾಗದಲ್ಲಿ ಟಚ್ ಆಗಬೇಕು. ಓಕೆ, ಇದು ಕನ್ಸಿಡರ್ ಆಗುತ್ತೆ. ಇಲ್ಲಿ ಇಲ್ಲಿ ಸ್ಟ್ರಗಲ್ ಆಗಿದೆ ನೋಡಿ. ಓಕೆ, ಇಲ್ಲಿ ಇಲ್ಲಿ ಹಾಕೋದು. ಇದು ಬಿಟ್ಟರೆ ಇಲ್ಲೊಂದು ಹಾಕೋದು. ಓಕೆ, ಡಿಸೆಂಬರ್ ಕಂಪ್ಲೀಟ್ ಆಗಿದೆ ಅಲ್ವಾ? ಈಗ ಓಕೆ, ಇನ್ನೂ ಇಲ್ಲಿ ಬಿಟ್ಟಿದ್ದೀನಿ. ಇರಿ, ಫಿನಿಷ್ ಮಾಡಿಬಿಟ್ಟು ನಾನು ನಿಮಗೆ ರಿವೀಲ್ ಮಾಡ್ತೀನಿ ಈ ಲೆವೆಲ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸಿ 1 2 3 4 5 ಅಲ್ವಾ? ಇಲ್ಲಿ ಸ್ಟ್ರಗಲ್ ಆಗಿದೆ ಮಾರ್ಕೆಟು. ಇಂಥ ಜಾಗದಲ್ಲಿ ಲೆವೆಲ್ಸ್ ಹಾಕ್ಕೊಳ್ಳಿ. ಓಕೆ, ಒಂದು ನಿಮಿಷ, ಇಲ್ಲೆಲ್ಲಿದೆ? ಇಲ್ಲಿ ಓಕೆ, ಇಲ್ಲ ಹಾಕೋಣ. ಮುಗೀತು ಅನ್ಕೊತೀನಿ. ಓಕೆ, ಸೆಪ್ಟೆಂಬರು ನಾವು ಹಾಕಿದ್ದು ಡಿಸೆಂಬರಿಂದ. ಓಕೆ ಓಕೆ, ಎಲ್ಲಿದೆ ಡಿಸೆಂಬರು? ಅಕ್ಟೋಬರು, ನವಂಬರು, ಡಿಸೆಂಬರ್. ಓಕೆ, ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಲೈನ್ಸು. ಇಲ್ಲಿಂದನೇ ಮಾರ್ಕೆಟ್ನ ಅನಲೈಸ್ ಮಾಡೋಣ. ಈಗ ನಾವು ಡಿಸೆಂಬರಲ್ಲಿ ಹಾಕಿರೋ ಲೈನ್ಸು ಇದು ಏಪ್ರಿಲು. ಓಕೆ, ಏಪ್ರಿಲು ಈ ಝೋನ್ ಕ್ರಾಸ್ ಆದಮೇಲೆ ಏನಾಗಿದೆ ನೋಡಿ ಮಾರ್ಕೆಟ್. ನಾವು ಹಾಕಿರೋದಲ್ಲಿ ಡಿಸೆಂಬರಲ್ಲಿ, ಇದು ಏಪ್ರಿಲ್ ಮಂತು. ಡಿಸೆಂಬರಲ್ಲಿ ಹಾಕಿರೋ ಲೆವೆಲ್ಸು ಏಪ್ರಿಲ್ ನೋಡಿ, ಇಲ್ಲಿಂದ ಬೈ ಝೋನ್ ಬಂದಿದೆ, ಇಲ್ಲಿಗೆ ಎಂಡ್ ಆಗಿದೆ. ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನೋಡಿ. ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ನೋಡಿ. ಇಲ್ಲಿಂದ ಸೆಲ್ಲಿಂಗ್ ಬಂದಿದೆಯಾ ಆ ಲೆವೆಲಿಂದ. ಓಕೆ, ನೀವು ಇದೇ ಥರ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ. ನೀವು ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ. ಡಿಸೆಂಬರಲ್ಲಿ ನಾವು ಸ್ಟ್ರಗಲ್ ನೋಡಿದ್ದೀರಿ ಈ ಏರಿಯಾದಲ್ಲಿ. ಓಕೆ, ಡಿಸೆಂಬರಲ್ಲಿ ನೋಡಿರೋ ಸ್ಟ್ರಗಲು ಈ ಝೋನಲ್ಲಿ ಏಪ್ರಿಲ್ ಮಂತಲ್ಲೂ ಆ ಝೋನಲ್ಲಿ ಸ್ಟ್ರಗಲ್ ಆಗ್ತಾಯಿದೆ. ಅಂದರೆ ಮಾರ್ಕೆಟು ಆ ಲೆವೆಲ್ಸ್ಗೆ ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಕೊಡುತ್ತೆ ಅಂತ ನೋಡಿ. ನೋಡಿ, ಆ ಲೆವೆಲಿಂದ ಇಲ್ಲಿ ಬಾಯ್ ಬಂದಿದೆಯಾ ನೋಡಿ. ಈ ಲೆವೆಲಿಂದ ಬೈ ಬಂದಿದೆ, ಇಲ್ಲಿ ಬೈ ಬಂದಿದೆ. ಓಕೆ, ಏಪ್ರಿಲ್ ಆಯಿತು. ಈ ಗ್ಯಾಪ್ ಅಪ್ ಜಾಸ್ತಿ, ಗ್ಯಾಪ್ ಡೌನ್ ಇರೋದ್ರಿಂದ ಇದು ಲೆವೆಲ್ಸು ಅಷ್ಟು ಅಕ್ಯುರೇಟಾಗಿ ಇಲ್ಲಿ ಗೊತ್ತಾಗ್ತಾಯಿಲ್ಲ. ಅದೇ ನಿಮಗೆ ಆ ಗ್ಯಾಪ್ ಅಪ್ ನೋಡಿ, ಇಷ್ಟು ಗ್ಯಾಪ್ ಅಪ್ ಇದ್ದರೆ ಆ ಲೆವೆಲ್ಸು ಗೊತ್ತಾಗ್ತಾಯಿಲ್ಲ.
ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಇಲ್ಲ ಅಂದರೆ ಆ ಲೆವೆಲ್ಸ್ ಇನ್ನೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಿಜವಾಗ್ಲೂ ಫ್ರೆಂಡ್ಸ್ ಹೇಳ್ತಾ ಇದ್ದೀನಲ್ವ, ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ನಾನು ಇನ್ನೂ ಈ ಥರ ಟ್ರೆಂಡ್ ಲೈನ್ಸಲ್ಲಿ ನಾನು 3-4 ಟೈಪ್ಸ್ ತೋರಿಸ್ತೀನಿ ನಿಮಗೆ. ಓಕೆ, 3-4 ವಿಧದಲ್ಲಿ ನಿಮಗೆ ನಾನು ಹಾಕಿ ತೋರಿಸ್ತೀನಿ. ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ನೋಡಿ, ಇದೊಂದು ಝೋನ್, ಇಲ್ಲಿ ಬೈ ಬಂದಿದೆ, ಮತ್ತು ಈ ಝೋನಿಂದ ಬೈ ಬಂದಿದೆ ಅಲ್ವಾ. ನೋಡಿ, ನಾವು ಹಾಕಿರೋದು ಡಿಸೆಂಬರು, ನಾವು ನೋಡ್ತಿರೋದು ಏಪ್ರಿಲ್ ಮಂತು ಅಲ್ವಾ. ನೋಡಿ, ಆ ಝೋನ್ ಟು ಝೋನ್ ಆ ಲೆವೆಲ್ಸ್ ನೋಡಿ ಹೆಂಗೆ ಅಕ್ಯುರಸಿ ಇದೆ ಅಂತ ನೋಡಿ. ನೀವು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ನೋಡಿ, ನಾನು ಮಾರ್ಚಲ್ಲಿ ನೋಡ್ತಾ ಇದ್ದೀನಿ. ಓಕೆ, ನೋಡಿದ್ರಾ, ನಾವು ಹಾಕಿರೋದು ಡಿಸೆಂಬರಿಂದ ಹಾಕ್ಕೊಂಬಂದಿದ್ದೀವಿ. ಅದೇ ಝೋನಲ್ಲಿ ನೋಡಿ ಮಾರ್ಕೆಟ್ ಎಷ್ಟು ಚೆನ್ನಾಗಿ ಆಟಾಡುತ್ತೆ. ನೀವು ಈ ಝೋನ್ಸಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಹೊಡಿಬೋದು. ತುಂಬ ಚೆನ್ನಾಗಿ ಪಾಪ ಎಲ್ಲಿ ಸ್ಟಾಪ್ ಲಾಸ್ ಸಿಗಬೇಕು, ಎಲ್ಲಿ ಟ್ರೇಡ್ ಮಾಡಬೇಕು ಏನೂ ಗೊತ್ತಾಗ್ತಾ ಇರಲ್ಲ. ಅದು ಬಿಗಿನರ್ಸ್ ಅಂತೂ, ಯಾಕಂದ್ರೆ ನಾವು ಫೇಸ್ ಮಾಡಿದ್ದೀರಿ ಆ ಪ್ರಾಬ್ಲಮ್ಸು ಅಲ್ವಾ. ಅದು ಆ ಫೇಸ್ ಮಾಡಿರೋರಿಗೆ ಆ ಕಷ್ಟ ಏನಂತ ಗೊತ್ತಾಗುತ್ತೆ. ನೋಡಿ, ಈ ಝೋನ್ ನೋಡಿ, ನಾವು ಹಾಕಿರೋ ಡಿಸೆಂಬರಲ್ಲಿ, ಮಾರ್ಚಲ್ಲಿ ನೋಡಿ ಸ್ಟ್ರಗಲ್ ಆಗಿದೆ ಇದು. ನೋಡಿ, ಮಾರ್ಚಲ್ಲಿ ನೋಡಿ ಆ ಲೆವೆಲ್ಸ್ ರೆಸ್ಪೆಕ್ಟ್ ಕೊಟ್ಟಿದೆ. ಫ್ರೆಂಡ್ಸ್, ದಯವಿಟ್ಟು ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ವಿಡಿಯೋಸ್ ಮಾಡ್ತೀನಿ. ವಿಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಹೊಡೀರಿ. ಆಗ ನಾನು ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ನೀವು ಇದೇ ಥರ ಪ್ರತಿಯೊಂದು ಸ್ಟಾಕ್ಸಲ್ಲೂ ಚೆಕ್ ಮಾಡ್ಕೊಳ್ಳಿ. ಓಕೆ, ತುಂಬ ಚೆನ್ನಾಗಿರುತ್ತೆ. ಪ್ರಾಕ್ಟೀಸ್ ಮಾಡಿ. ನೀವೇನು ಮಾಡ್ತೀರ ಅಂದರೆ, ಒಂದು ದಿನಕ್ಕೆ ಒಂದು ಮಿನಿಮಮ್ 20 ಸ್ಟಾಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. 20 ಸ್ಟಾಕ್ಸಲ್ಲಿ ಒಂದು ವಾರ, ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ, ಒಂಚೂರು ನಾಲೆಜ್ ಇರೋರಿಗೆ, 1 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಒಂದು ಸ್ವಲ್ಪ ಬೇಗ ಗೊತ್ತಾಗ್ಬಿಡುತ್ತೆ. ಫ್ರೆಶರ್ಸು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ನಿಮಗಿದು ಅರ್ಥ ಆಗುತ್ತೆ.